ಮದುವೆ ಆಗದೇ ಇರೋ ಹುಡುಗ ಮತ್ತು ಹುಡುಗಿಯರಿಗೆ ನಮಸ್ಕಾರಗಳು ಮತ್ತು ದಯವಿಟ್ಟು ಕೇಳಿಸ್ಕೊಳ್ಳಿ. ಏನಪ್ಪ ಅಂದರೆ ಇವತ್ತು ಸಾಮಾಜಿಕ ಜಾಲತಾಣ ಬಂದು ಭಾಳ ಅನುಕೂಲ ಆಗ್ತಾಯಿದೆ, ಕೆಲವರಿಗೆ ಅನಾನುಕೂಲ ಆಗಿದೆ, ಕೆಲವರಿಗೆ ಅನುಕೂಲನೂ ಆಗಿದೆ, ಕೆಲವ್ರಿಗೆ ಒಳ್ಳೆಯದು ಆಗಿದೆ, ಕೆಲವರಿಗೆ ಕೆಟ್ಟದ್ದು ಆಗಿದೆ. ಇವತ್ತಿನ ಹುಡುಗರಿಗೆ ಮದುವೆ ಆಗಲಿಕ್ಕೆ ಹುಡುಗಿಯರು ಸಿಗ್ತಾ ಇಲ್ಲ. ಇಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಮದುವೆ ಮ್ಯಾರೇಜ್ ಬ್ರೋಕರ್ ಅಂತ ಒಂದು ಫೇಕ್ ಅಕೌಂಟ್ ಮಾಡ್ಕೊಂಡಿರ್ತಾರೆ, ಅವ್ರ ನಂಬರ್ಗಳು ಹಾಕ್ಕೊಂಡಿರ್ತಾರೆ. ನಾವು ನಿಮಗೆ ಹುಡುಗ ಮತ್ತು ಹುಡುಗಿ ಕೊಡಿಸ್ತೀವಿ ಅಂತ ಹೇಳ್ಬಿಟ್ಟು ಅಲ್ಲಿ ಬರ್ಕೊಂಡಿರ್ತಾರೆ, ಫೋನ್ ನಂಬರು ಕೊಡ್ತಾರೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಏನಪ್ಪ ವಿಚಾರ ಅಂದರೆ, ಇವತ್ತು ಹುಡುಗರಿಗೆ ಹುಡುಗಿಯರು ಸಿಗ್ತಾ ಇಲ್ಲ. ಅವ್ರಿಗೆ ಆಸೆ, ಪಾಪ ಮದುವೆ ಆಗಬೇಕಂತ 35 ವರ್ಷ ಆಗಿರ್ತದೆ, 30 ವರ್ಷ ಆಗಿರ್ತದೆ, ಎಲ್ಲರಿಗೂ ಆಸೆ ಇರುತ್ತೆ ಒಂದು ಜೀವನ ಮಾಡಬೇಕು, ಒಂದು ಸಂಸಾರ ಮಾಡಬೇಕು ಅಂತ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಏನು ಇದು ಮ್ಯಾರೇಜ್ ಬ್ರೋಕರ್ ಅಂತಂದೇಳಿ ಫೇಕ್ ಅಕೌಂಟ್ ಮಾಡ್ಕೊಂಡಿರ್ತಾರಲ್ಲ, ಅವ್ರಿಗೆ ಯಾರು ಅಂತ ನೀವು ಗೊತ್ತಿರಲ್ಲ, ಆ ಕಡೆ ಹುಡುಗಿನ ಮನೆಯವ್ರ ಕಡೆಯವ್ರಿಗೆ ಗೊತ್ತಿರಲ್ಲ. ಹುಡುಗ ಯಾರಾದರೂ ಆ ನಂಬರಿಗೆ ಫೋನ್ ಮಾಡಿದರೆ, ಇದನ್ನು ನಾನು ಸುಮ್ಮನೆ ಮಾತಾಡ್ತಾ ಇಲ್ಲ, ಸುಮಾರು ಜನ ಎಲ್ಲದ್ರ ಬಗ್ಗೆನೂ ಮಾತಾಡ್ತೀರಿ. ಇದ್ರ ಬಗ್ಗೆ ದಯವಿಟ್ಟು ಮಾತಾಡಿ. ನಾವು ಮೋಸ ಹೋಗಿದ್ದೀವಿ. ಮೈಸೂರು ಜಿಲ್ಲೆ, ಇಲ್ಲಿ ಬೆಂಗಳೂರಲ್ಲಿ ಸುಮಾರು ಜನ ಮೋಸ ಹೋಗಿದ್ದಾರೆ. ದುಡ್ಡು ಕೊಟ್ಟು ಯಾವ ರೀತಿ ದುಡ್ಡು ಕೊಟ್ಟಿದ್ದಾರೆ, ಯಾವ ರೀತಿ ಮೋಸ ಮಾಡಿದ್ದಾರೆ ಹೇಳ್ತೀನಿ. ದಯವಿಟ್ಟು ಇಂಥವ್ಕೆ ಯಾರು ಕೂಡ ಬಕ್ರಗಳು ಆಗಬೇಡಿ ಅಂತ ಹೇಳ್ತಾ ಇದ್ದೀನಿ. ನಿಮಗೆ ಡೈರೆಕ್ಟಾಗಿ ಹುಡುಗಿ ಸಿಕ್ಕರೆ ಮದುವೆ ಆಗಿ, ಹುಡುಗ ಸಿಕ್ಕರೆ ಮದುವೆ ಆಗಿ. ಇಲ್ಲಾಂದರೆ ಈ ಥರ ಫೇಕ್ ಹೋಗಿ ದುಡ್ಡು ಖರ್ಚು ಮಾಡೋಕ್ಕಂತ ಮೋಸ ಹೋಗಿಬಿಡ್ತು ಅಂತ ಆಮೇಲೆ ಲಬಲಬ ಅಂತ ಭಯ ಪಡ್ಕೋಬೇಡಿ. ನೋಡಿ, ನೀವು ಅವ್ರಿಗೆ ಫೋನ್ ಮಾಡ್ತೀರಾ, ಫೋನ್ ಮಾಡಿದ್ಮೇಲೆ ಹೇಳ್ತಾರೆ ಅವರು 2,000 ರೂಪಾಯಿ ಕೊಡಿ, ನಾವು ಅವ್ರನ್ನ ಮಾತಾಡ್ತೀವಿ, ಅವ್ರ ಬಗ್ಗೆ ಮಾತಾಡಿ ನಿಮಗೆ ಕಾಲ್ ಮಾಡ್ತೀವಿ, ಇಲ್ಲಿ ರಿಜಿಸ್ಟರ್ ಆಗಬೇಕು ಅಂತ ಹೇಳ್ತಾರೆ. ಆಯಿತು, ಈ ಹುಡುಗಿ ಸಿಗ್ತಲ್ಲ ಅಂತ ಖುಷಿಗೆ ಏನು ಮಾಡ್ತಾನೆ, 2,000 ರೂಪಾಯಿ ಕೊಡ್ತಾರೆ. 2,000 ರೂಪಾಯಿ ಕೊಟ್ಟ ಮೇಲೆ ಮತ್ತೆ ಸ್ವಲ್ಪ ದಿನ ಆದಮೇಲೆ ಫೋನ್ ಮಾಡ್ತಾರೆ, ಸರ್ ಅವ್ರು ಒಪ್ಕೊಂಡಿದ್ದಾರೆ, ಅವರೆಲ್ಲ ಇನ್ನೊಬ್ಬರು ಒಪ್ಕೋಬೇಕು, ಒಪ್ಪಿಸ್ತೀವಿ ನಾವು, ಮತ್ತು ನಿಮ್ಮನ್ನೆಲ್ಲ ಒಪ್ಕೊಂಬಿಟ್ಟಿದ್ದಾರೆ, ಇನ್ನೊಬ್ಬರು ಒಪ್ಕೋಬೇಕು ಆ ಹುಡುಗಿ ಕಡೆಯವರು, ಅದಕ್ಕೆ ನಾವು ಆಮೇಲೆ ಹುಡುಗಿನ ತೋರಿಸ್ತೀವಿ, ಇನ್ನೂ 2,000 ರೂಪಾಯಿ ಹಾಕಿ ಅಕೌಂಟಿಗೆ ಅಂತಂದು ಹೇಳ್ಬಿಟ್ಟು ತಿರ್ಗಾ 2,000 ರೂಪಾಯಿ ಕೇಳ್ತಾರೆ. ತಿರ್ಗಾ ಇವನು ಕೂಡ ಮತ್ತೆ 2,000 ರೂಪಾಯಿ ಕೇಳ್ತಾನೆ. ಆಮೇಲೆ ಮತ್ತೆ ಹುಡುಗ ಫೋನ್ ಮಾಡಿದಾಗ ಏನು ಮಾಡ್ತಾರೆ, ನಾನು ಹುಡುಗಿನ ನೋಡಬೇಕು, ಮಾತಾಡಿಸ್ಬೇಕು ಅಂತಂದು ಹೇಳಿದಾಗ ಅವರು ಫೋನ್ ಕಟ್ ಮಾಡ್ತಾರೆ. ಆಮೇಲೆ ಆ ಫೋನ್ ನಂಬರ್ ಬ್ಲ್ಯಾಕ್ ಲಿಸ್ಟ್ಗೆ ಹಾಕ್ತಾರೆ. ಈ ಥರ ಮೋಸ ಮಾಡ್ತಾಯಿದ್ದಾರೆ. ಅದು ಹೆಣ್ಮಕ್ಳನ್ನ ಬಿಟ್ಟು ಈ ಥರ ವ್ಯವಹಾರ ಮಾಡ್ತಾಯಿದ್ದಾರೆ. ಅಲ್ಲಿ ಮಾತಾಡ್ತಾರೆ ಗಂಡ್ಮಕ್ಳಲ್ಲ, ಹೆಣ್ಮಕ್ಳೇ ಮಾತಾಡೋದು. ಪಾಪ ನೋಡಿ, ಹೆಣ್ಮಕ್ಳು ನಾವು ಒಳ್ಳೆಯರು ಅಂತೀವಿ, ಹೆಣ್ಮಕ್ಳನ್ನ ನಾವು ದೇವರು ಅಂತೀವಿ, ಹೆಣ್ಮಕ್ಳನ್ನ ನಾವು ದೇವರ ರೂಪದಲ್ಲಿ ಪೂಜೆ ಮಾಡ್ತೀವಿ. ಆದರೆ ಇವತ್ತು ಅತಿ ಹೆಚ್ಚು ಹೆಣ್ಣುಮಕ್ಕಳು, ಗಂಡಸರು ಹಿಂದೆ ಯಾವ ರೀತಿ ಮೋಸ ಮಾಡ್ತಿದ್ರು ಅಂತ ಹೇಳ್ತಿದ್ರಲ್ಲ, ಅತಿ ಹೆಚ್ಚು ಹೆಣ್ಮಕ್ಕಳು ಇವತ್ತು ಈ ಸಾಮಾಜಿಕ ಜಾಲತಾಣ ಬಂದ ಮೇಲೆ ತುಂಬ ಮೋಸ ಮಾಡೋಕ್ಕೆ ಇಟ್ಕೊಂಡಿದ್ದಾರೆ, ಮೋಸ ಮಾಡ್ತಾಯಿದ್ದಾರೆ. ಅವ್ರಿಗೆ ಇವಾಗ ಜನಗಳು ಸಪೋರ್ಟ್ ಮಾಡ್ತಾಯಿದ್ದಾರೆ ಮೋಸ ಮಾಡುವವರಿಗೆ. ಕೆಲವರು ಇನ್ನೇನೋ ಸರ್ಕಾರಿ ಕೆಲಸ ಕೊಡಿಸ್ತೀನಿ ಅಂತಂದು ಹೇಳ್ಬಿಟ್ಟು ಲಕ್ಷ ಇಸ್ಕೊಂಡು ಅವರು ಕೂಡ ಮೋಸ ಮಾಡಿದ್ದಾರೆ. ಈ ಕಡೆ ದುಡ್ಡು ಇಲ್ಲ, ಈ ಕಡೆಗೆ ಕೆಲಸವೂ ಇಲ್ಲ, ಆ ರೀತಿ ಆಗಿದೆ. ಅದೇ ಥರ ಇದು ಕೂಡ ಒಂದು ಮ್ಯಾರೇಜ್ ಬ್ರೋಕರ್ ಅಂತ ಒಂದು ಫೇಕ್ ಅಕೌಂಟ್ ಇದೆ. ಆ ನಂಬರ್ಗಳು ಕೂಡ ಹಾಕ್ತೀನಿ. ಯಾರು ದಯವಿಟ್ಟು ಇಂಥವಕ್ಕೆ ಮೋಸ ಹೋಗಬೇಡಿ. ಈ ಸಾಮಾಜಿಕ ಜಾಲತಾಣದಲ್ಲಿ ಬರುವುದನ್ನು ಈ ಥರ ದುಡ್ಡು ಹಾಕ್ರಿ ಅಂತಂದೇಳಿ ಬರುತ್ತಲ್ಲ, ದಯವಿಟ್ಟು ಸಾಮಾಜಿಕ ಜಾಲತಾಣದಲ್ಲಿ ಯಾವುದು ನೀವೇನು ಅವ್ರ ಮಕ ನೀವು ನೋಡಿರಲ್ಲ, ನಿಮ್ಮ ಮಕ ಅವ್ರು ನೋಡಿರಲ್ಲ, ಅದು ಹೆಂಗ್ರಿ ವ್ಯವಹಾರ ಮಾಡ್ತೀರಿ, ಅದು ಹೆಂಗ್ರಿ ಸಂಸಾರ ಮಾಡ್ತೀರಿ, ಅದು ಹೆಂಗ್ರಿ ಮದುವೆ ಆಗಿಬಿಡ್ತೀರಿ ನೀವು. ಇಲ್ಲಿ ಆಗವು ಸಾಮಾಜಿಕ ಜಾಲತಾಣದಲ್ಲಿ ಆಗುವವು ಯಾವೂ ಕೂಡ ನೇರಪಾಗಿರುವುದಿಲ್ಲ. ಅರ್ಥ ಮಾಡ್ಕೊಳ್ಳಿ. ಮೊನ್ನೆ ಒಂದು ಇನ್ಸ್ಟಾಗ್ರಾಮಲ್ಲಿ ಮದುವೆ ಆಗಿ ಹಾಯ್ ಅಂತ ಮೆಸೇಜ್ ಕಳಿಸಿದ ತಕ್ಷಣ ಮದುವೆ ಆಗಿ, ಅದು 3ನೇ ಮದುವೆ ಬೆಳಗಾಮಲ್ಲಿ. ಇಲ್ಲಿ ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರದಲ್ಲಿ ಮದುವೆ ಆಗಿ ತಿರ್ಗಾ ಬೆಳಗಾಮಲ್ಲಿ ಹೋಗಿ ಒಂದು ಮದುವೆ ಆಗೈತೆ ಹುಡುಗಿ. ಇವತ್ತು ಅದನ್ನೆಲ್ಲ ಭಯಪಡ್ಕೊತ ಇದ್ದಾರೆ. ಅದನ್ನು ತೋರಿಸಿದ್ದು ಈಗ ಹಿಂಗೆ ಆಗ್ತಾಯಿದೆ ಕತೆ. ದಯವಿಟ್ಟು ಈ ಇನ್ಸ್ಟಾಗ್ರಾಮು, ಈ ಸೋಷಿಯಲ್ ಮೀಡಿಯಾ, ಇಲ್ಲೇನು ಎಲ್ಲರೂ ಕೂಡ ಕೆಲವ್ರಿಗೆ ಒಳ್ಳೆಯದಾಗಿದೆ, ಕೆಲವ್ರಿಗೆ ಒಳ್ಳೆಯದು ಆಗ್ತಾಯಿದೆ. ಸಾಮಾಜಿಕ ಜಾಲತಾಣ ಇದು ಒಂದು ಒಳ್ಳೆ ಅದ್ಭುತವಾದ ವೇದಿಕೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಯಾಕಂದರೆ ಇದು ನನಗೆ ಒಳ್ಳೊಳ್ಳೆ ಸ್ನೇಹಿತರು ಸಿಕ್ಕಿದ್ದಾರೆ. ಇದರಲ್ಲಿ ನನಗಂತೂ ಯಾವ ರೀತಿ ಕೆಟ್ಟದ್ದಾಗಿರೋದು ಅಂದರೆ, ಕೆಲವರು ಸತ್ಯ ಹೇಳಿದಾಗ ಬಹಳ ಕೆಟ್ಟದಾಗೆಲ್ಲ ಕಮೆಂಟ್ ಮಾಡಿದ್ದಾರೆ. ಅವರಿಗೆಲ್ಲ ದೇವರು ತುಂಬ ಚೆನ್ನಾಗಿಟ್ಟಿರಲಿ ಅಂತ ಈ ಒಂದು ಅದ್ಭುತವಾದ ಪ್ರಕೃತಿ ಮರದ ಕೆಳಗಡೆ ಕುಂತ್ಕೊಂಡು ಕೇಳ್ತಾ ಇದ್ದೀನಿ, ಭೂಮಿ ತಾಯಿ ಮೇಲೆ ನಿಂತ್ಕೊಂಡು ಹೇಳ್ತಾ ಇದ್ದೀನಿ. ಯಾರ್ಯಾರು ಅತಿ ಹೆಚ್ಚು ಕೆಟ್ಟದಾಗ ಕಮೆಂಟ್ ಮಾಡಿದಾರೋ, ಎಷ್ಟೆಷ್ಟು ಕೆಟ್ಟದಾಗ ಬೈಕೊಂಡಿದ್ದಾರೋ ಅವರಿಗೆಲ್ಲ ತುಂಬ ಚೆನ್ನಾಗಿಟ್ಟಿರಲಿ. ಯಾಕಂದರೆ ಅವ್ರು ಇನ್ನೂ ಕೆಟ್ಟದಾಗ ಮಾಡಬೇಕು. ಅಂಥವ್ರಿಂದ ನಾವು ಇನ್ನೂ ಒಳ್ಳೊಳ್ಳೆ ನಾವು ಮೆಸೇಜ್ ಕೊಡ್ಬೋದು ಜನಗಳಿಗೆ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ದಯವಿಟ್ಟು ಇಂಥವ್ಕೆ ಯಾರು ಬೆಲೆ ಕೊಡಬೇಡಿ, ಇಂಥವಕ್ಕೆ ಅವಕಾಶ ಕೊಡಬೇಡಿ, ದಯವಿಟ್ಟು ಬಕ್ರಗಳು ಆಗಬೇಡಿ ಅಂತಂದೇಳಿ ಈ ಮುಖಾಂತರ ಕೇಳ್ಕೊತಾ ಇದ್ದೀನಿ. ಯಾಕೆ ಬಿಡಿ, ಸಾಕು, ಇಷ್ಟು ವರ್ಷ ಬಕ್ರ ಆಗಿದ್ದೀರಾ. ಆದಷ್ಟು ನಿಮಗೆ ನೇರ ಸಿಕ್ಕಿರ್ತಕ್ಕಂಥ ಹೆಣ್ಮಕ್ಳನ್ನು ಗಂಡ್ಮಕ್ಳನ್ನು ಪರಿಚಯ ಮಾಡ್ಕೊಂಡು ಮದುವೆಯಾಗಿ, ಅದು ಬಿಟ್ಬಿಟ್ಟು ಈ ಮೊಬೈಲಲ್ಲಿ ಸಿಗೋವು, ಇನ್ಸ್ಟಾಗ್ರಾಮಲ್ಲಿ ಸಿಗೋವು, ಫೇಸ್ಬುಕ್ಕಲ್ಲಿ ಸಿಗೋವೆಲ್ಲ ಆಗಕ್ಕೆ ಹೋಗಬೇಡಿ. ಅವು ಯಾವೂ ಸರಿ ಇರೋಲ್ಲ. ಕೆಲವು ಸರಿ ಇರ್ಬೋದು, ಆದರೆ ಎಲ್ಲವೂ ಸರಿ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಅದರಿಂದ ದುಡ್ಡಿನ ವ್ಯವಹಾರ ಯಾವುದೇ ಕಾರಣಕ್ಕೂ ಫೋನಲ್ಲಿ ಮಾಡೋಕ್ಕೆ ಹೋಗಬೇಡಿ. ಯಾವುದೇ ಕಾರಣಕ್ಕೂ ಅವ್ರ ಆಫೀಸಿಗೆ ತೋರಿಸಲ್ಲ,
ಆಫೀಸ್ಗಳು ಇರೋಲ್ಲ, ಬರೀ ಫೋನಿನಲ್ಲೇ ವ್ಯವಹಾರ ಮಾಡಿದ್ದಾರೆ. ಅದರಿಂದ ಹೇಳ್ತಾ ಇದ್ದೀನಿ, ಆಫೀಸ್ ತೋರಿಸಂದ್ರೆ ತೋರಿಸೋದಿಲ್ಲ. ಇಂಥವ್ಕೆ ಯಾರು ಈ ಮ್ಯಾರೇಜ್ ಬ್ರೋಕರ್ ಅಂತ ಇದೆಯಲ್ಲ, ಯಾಕಂದ್ರೆ ಇಂಥವು ಕಂಪ್ಲೇಂಟು ತಗೊಳ್ಳೋದಿಲ್ಲ. ಯಾಕಂದರೆ ಎಲ್ಲ ಮೋಸದ ಪ್ರಪಂಚದಲ್ಲಿ ಬದುಕ್ತಾ ಇದ್ದೀವಿ ನೋಡಿ, ಯಾವ ರೀತಿ ಎಲ್ಲ ಮುಂಡ ಮುಚ್ಕೊಂಡು ಹೋಗ್ತಾ ಇದೆ. ಇದಕ್ಕೋಸ್ಕರನೇ ಮೋಸ ಮೋಸ ಮೋಸ. ಸಾಕು, ಮೋಸ ಹೋಗಬೇಡಿ ಅಂತ ಹೇಳ್ಕೊತಾ ಇದ್ದೀನಿ. ನಮಸ್ಕಾರ.